ಡೋಣಿ ನದಿಗೆ ಅಪಾರ ಪ್ರಮಾಣದ ನೀರು ಬಂದಿರುವುದರಿಂದ ಕೆಳ ಸೇತುವೆ ಜಲಾವೃತಗೊಂಡು ಗುರುವಾರ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಪಟ್ಟಣದ ಸಮೀಪದಲ್ಲಿ ಹಾದು ಹೋಗುವ ಡೋಣಿ ನದಿಗೆ ಈ ಮೊದಲು ಅಡ್ಡಲಾಗಿ ನಿರ್ಮಿಸಲಾದ ಮೇಲ್ಸೇತುವೆ ಶಿಥಿಲಗೊಂಡಿರುವುದರಿಂದ ಅದರ ಪುನರ್ ನಿರ್ಮಾಣಕ್ಕಾಗಿ ಹೆಚ್ಚಿನ ಆಸಕ್ತಿ ವಹಿಸಿದ ಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರ್ ಇದಕ್ಕೆ ಅಗತ್ಯ ಇರುವ ಸುಮಾರು 30 ಕೋಟಿ ಅನುದಾನವನ್ನ ಮಂಜೂರು ಮಾಡಿಸಿಕೊಂಡಿದ್ದು, ಕಾಮಗಾರಿಯು ಬರದಿಂದ ನಡೆದಿದೆ. ಇದಕ್ಕಾಗಿ ಮೇಲ್ಸೇತುವೆಯನ್ನ ಸಂಪೂರ್ಣವಾಗಿ ತೆಗೆಯಲಾಗಿದೆ. ಇದರಿಂದ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡ ಕೆಳ ಸೇತುವೆಯನ್ನ ರಸ್ತೆ ಮಾರ್ಗಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ. ಆದರೆ ಈ ಸೇತುವೆ ತೀರಾ ಕೆಳಮಟ್ಟದಲ್ಲಿ ಇರುವುದರಿಂದ ಮಳೆಗಾಲದಲ್ಲಿ ಡೋಣಿ ನದಿಗೆ ಸ್ವಲ್ಪ ಹೆಚ್ಚು ನೀರು ಬಂದ್ರೆ ಸಾಕು, ಆ ನೀರು ಸೇತುವೆ ಮೇಲೆ ಹಾಯ್ದು ಜಲಾವೃತಗೊಳ್ಳುತ್ತದೆ. ಇದರಿಂದ ತಾಳಿಕೋಟೆ ವಿಜಯಪುರ ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಇದರಿಂದ ಇಲ್ಲಿಂದ ಹೋಗುವ ಬರುವ ಗ್ರಾಮಸ್ಥರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತದೆ. ಅವರು ಕೇವಲ 4-5 ಕಿಲೋಮೀಟರ್ಗಳಲ್ಲಿ ಸಂಚರಿಸಬೇಕಾದ ದೂರಕ್ಕೆ ಕನಿಷ್ಠ 8 ರಿಂದ 10 ಕಿಲೋಮೀಟರ್ ಅಷ್ಟು ದೂರದ ತಾಳಿಕೋಟೆ, ಮೂಕಿಹಾಳ, ಮಿನಜಗಿ ಮಾರ್ಗವಾಗಿ ಪ್ರಯಾಣಿಸಿ ಬರಬೇಕಾಗುತ್ತದೆ. कल रात में कल कल नहीं अभी ये दिख रहे थे ऊपर के वो ये दिख रहे थे खाली गुड्डे दिख रहे थे ಈಗ ಎಲ್ಲಿ ತಿರುಗಿ ಅಲ್ಲಿ ಒಂದು ಮನುಷ್ಯ ಮುಳುಗ್ತಾನ ಎಟ್ಟತ್ರ ಬಂದದು ನೀನು ಸಂಜೆ ಮುಂದೆ ನಾ ಬಂದಾಗ ಇನ್ನ ಇವು ಕಾಣಿಸಕತ್ತಿದ್ದು ಕಲ್ಲು ಕಾಣಕತ್ತಿದ್ದು ಅಲ್ಲಿ ಇಲ್ಲಿ ನೀರ್ ನಿಂತಿರ್ತಾವ. ಮಳೆ ಆಯ್ತಂದ್ರೆ ಹೊಳ್ಳಿ ಕಳೆದ 3 ವರ್ಷಗಳಿಂದ ಸಾರ್ವಜನಿಕರು ಈ ಸಮಸ್ಯೆಯನ್ನ ಎದುರಿಸುತ್ತಿದ್ದು, ಆದಷ್ಟು ಬೇಗ ಮೇಲ್ಸೇತುವೆ ನಿರ್ಮಾಣವಾಗಬೇಕು ಎಂಬುದು ಅವರ ಬೇಡಿಕೆಯಾಗಿದೆ. ಸೇತುವೆ ನಿರ್ಮಾಣದ ಕೆಲಸ ಬರದಿಂದ ಸಾಗಿದೆಯಾದರೂ ಮಳೆಗಾಲ ಇರುವುದರಿಂದ ಕೆಲಸ ಮಾಡಲು ಸಾಕಷ್ಟು ತೊಂದರೆಯಾಗುತ್ತದೆ. ಈ ಸೇತುವೆ ಕಾಮಗಾರಿ ಮುಗಿಯಲು ಕನಿಷ್ಠ 1 ವರ್ಷವಾದರೂ ಕಾಲಾವಧಿ ಬೇಕು. ಬಹುಶಃ ಬರುವ ವರ್ಷದಲ್ಲಿ ಈ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಮುಕ್ತಿ ಸಿಗಬಹುದು. ಸ್ಥಳದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗದಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಗತ್ಯ ಬಂದೋಬಸ್ತ್ ಒದಗಿಸಿದೆ. ಸುನಿಲ್ ತಳವಾರ್, KMM ಕನ್ನಡ ನ್ಯೂಸ್, ತಾಳಿಕೋಟೆ.